ಪ್ರಿಯ ವೀಕ್ಷಕರೇ, ಇದು ಪಬ್ಲಿಕ್ ವಾಯ್ಸ್ ನ್ಯೂಸ್ಗೆ ಆತ್ಮೀಯವಾದಂಥ ಸ್ವಾಗತ. ನಾವು ನಿಮಗೆ ನೇರವಾಗಿ ಇವತ್ತು ತೋರಿಸ್ತಾ ಇದ್ದೀವಿ. ಧಾರವಾಡದ ರಕ್ತ ನಿಧಿ ಕೇಂದ್ರಕ್ಕೆ ನಾವು ಬಂದಿದ್ದೀವಿ. ಇದರ ವಿಶೇಷತೆಗಳು ಏನು, ಈ ಧಾರವಾಡದಲ್ಲಿ ಯಾರೆಲ್ಲ ಬ್ಲಡ್ಗಳನ್ನು ಕೊಟ್ಟು ಜೀವವನ್ನು ಉಳಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ನಾವಿವತ್ತು ಧಾರವಾಡದ ರಕ್ತ ನಿಧಿ ಅನ್ನುವಂತಹ ಒಂದು ಬ್ಲಡ್ ಬ್ಯಾಂಕ್ನಲ್ಲಿ ಇದ್ದೀವಿ. ವೀಕ್ಷಕರೇ, ನಾವು ನೋಡ್ತಾ ಇದ್ದೀವಿ, ನಿಮಗೆ ನೇರವಾಗಿ ತೋರಿಸ್ತಾ ಇದ್ದೀವಿ. ಅತ್ಯಂತ ಏನು ದೂರನೂ ಅಲ್ಲ, ಬಹಳ ಸಮೀಪದಲ್ಲೇ ನಮಗೆ ಬ್ಲಡ್ ಸಿಗುವಂತಹ ಧಾರವಾಡ ಬ್ಲಡ್ ಬ್ಯಾಂಕ್ ಸೆಂಟ್ರನ್ನು ನಾವು ನಿಮಗೆ ನೇರವಾಗಿ ತೋರಿಸ್ತಾ ಇದ್ದೀವಿ. ಈ ಬ್ಲಡ್ ಬ್ಯಾಂಕ್ನಲ್ಲಿ ಈ ಒಂದು ವಿಶೇಷತೆ ಏನಿದೆ, ಯಾರೆಲ್ಲ ಇದರಲ್ಲಿ ಬ್ಲಡ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ, ಮತ್ತು ಈ ಒಂದು ಬ್ಲಡ್ ಕೊಡೋದರಲ್ಲೇ PhD ಮುಗಿಸಿದಂಥವರು ಅಪರೂಪವಾದಂಥ ವ್ಯಕ್ತಿಯನ್ನು ನಾವು ನಿಮಗೆ ಇವತ್ತು ಪರಿಚಯ ಮಾಡಿಸ್ತಾ ಇದ್ದೀವಿ. ವೀಕ್ಷಕರೇ, ನೋಡೋಣ ಬನ್ನಿ. ನಾವಿವತ್ತು ವಿಶೇಷವಾದಂತಹ ಬ್ಲಡ್ ಬ್ಯಾಂಕನ್ನು ಬ್ಲಡ್ ಕೊಡೋದರಲ್ಲೇ ಏನು PhD ಪ್ರಧಾನವನ್ನು ಆಗಿರ್ತಕ್ಕಂಥ ದತ್ತಾತ್ರೇಯ ಎಂ ವೈಕುಂಠೆ ಅನ್ನುವಂತಹ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್, ಇವರು ಮೂಲತಃ ಗದಗದವರಾಗಿದ್ದರೂ ಕೂಡ ಸಾಕಷ್ಟು ಬಾರಿ ಇವರು ಬ್ಲಡ್ಡನ್ನು ಕೊಟ್ಟಿರ್ತಾರೆ. ಅವರನ್ನು ಮಾತನಾಡಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ. ಅವರ ಒಂದು ಬುಕ್ಲೆಟೇ ಇದೆ, ಅವರು ಏನೆಲ್ಲ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರ ಬಾಯಿಂದನೇ ನಾವು ಸ್ವಲ್ಪ ಕೇಳುವಂಥ ಪ್ರಯತ್ನ ಕೂಡ ಮಾಡೋಣ. ಅವರ ಪರಿಚಯವನ್ನು ಕೂಡ ಮಾಡ್ಕೊಳ್ಳೋಣ. ಸರ್, ನೀವು ಎಷ್ಟು ವರ್ಷದಿಂದ ಬ್ಲಡ್ ಕೊಡ್ತಾ ಇದ್ದೀರಿ? ಕನಿಷ್ಠ ಒಂದು 20 ವರ್ಷದಿಂದ ಬ್ಲಡ್ ಕೊಡಬಂದು ಬಂದೀವಿ. ಆಮ್ಯಾಗ ನಾ 18 ವಯಸ್ಸಲ್ಲಿದ್ದ ಹಿಡಿದು 65 ವರ್ಷ ವಯಸ್ಸಿದ್ದವ್ರು ಎಲ್ಲರೂ ಕೊಡ್ಬೋದು. ಅದು ಅಚಾನಕ್ ನಮ್ಮ ಇದು ಬೈ ಮಿಸ್ಟೇಕ್ ಅದು 20ನೇ ವಯಸ್ಸಕ್ಕೆ ನಮ್ಗೆ ಚಾಲೂ ಆಗಿಬಿಡ್ತಲ್ಲಿ. ಯಾಕೆ ಒಂದು ಪೇಷಂಟಿಗೆ ಬ್ಲಡ್ ಬೇಕಾಗಿತ್ತು ಡೆಲಿವರಿ ಟೈಮ್ನಾಗ. ಅದು ಅಂಥ ಪೇಷಂಟಿಗೆ ಬ್ಲಡ್ ಭಾಳ ಬಿಲ್ಡಿಂಗ್ ಆಗ್ತಿತ್ತು. ಅವತ್ತಿಂದ ನಾವು ಬ್ಲಡ್ ಕೊಡುವಂತ ಬಂದೀವಿ, ಕ್ಯಾಂಪ್ ಮಾಡ್ಕೊಂಡು ಬಂದೀವಿ. ಅದ್ರ ಬಗ್ಗೆ ಅವೇರ್ನೆಸ್ ತೊಳಕ್ಕೆ ಕೊಡುವಂಥ ಬ್ಲಡ್ ಗ್ರೂಪಿಂಗ್ ಆಯಿತು. ಇವೆಲ್ಲ ಅವೇರ್ನೆಸ್ ಮಾಡ್ಕೊಂಡು ನಾವು ಬ್ಲಡ್ ಡೊನೇಷನ್ ಫಸ್ಟ್ ಕೊಟ್ಟು ಅವೇರ್ನೆಸ್ ಯಾರಿಗಿಲ್ಲ ಅವ್ರಿಗೆಲ್ಲ ತಿಳಿಸ್ಕೊಂತ ಎಲ್ಲ ಸಂಘ ಸಂಸ್ಥೆ ಇದೆ ಅವರು ಎಲ್ಲ ಮಾಡ್ಕೊಂಡು ಬಂದ್ವಿ. ಗದಗ ಡಿಸ್ಟ್ರಿಕ್ಟ್ ಪೂರ್ತಿ ಕವರ್ ಮಾಡಿವಿ. ಅದೇ ಟೈಪ್ ಧಾರವಾಡ ಹುಬ್ಬಳ್ಳಿ ಒಳಗೆ ಮಾಡ್ಬೇಕಂತ ಮಾಡಿ ಕನಿಷ್ಠ ಇಲ್ಲಿ 7 ವರ್ಷ ಆಯಿತು. ಇಲ್ಲಿ ಬಂದು 7 ವರ್ಷಲಿದ್ದು ಇಲ್ಲಿ ಕ್ಯಾಂಪ್ ಎಲ್ಲ ಮಾಡ್ಕೊಂಡು ಹೋದ್ವಿ. ನಮಗೆ ಗದಗಿನಾಗ ಒಂದು ಹೈಯೆಸ್ಟ್ ಒಂದು ಏನು ಮಾಡ್ಕೊಂಡು ಬಂದ್ವಿ ಅಂದ್ರೆ ಬ್ಲಡ್ ಗ್ರೂಪಿಂಗ್ ಯಾರು ಅವೇರ್ನೆಸ್ ಇರೋಂಗಿಲ್ಲ, ಬ್ಲಡ್ ಗ್ರೂಪ್ ಮಾಡಿ ವಿತ್ ಕಾರ್ಡ್ ಸುಧಾ ಅವ್ರು ಕೊಟ್ಟು ಬಿಡ್ತೀವಿ. ಅದು ಫ್ರೀ ಸರ್ವಿಸ್ ಆಗಿ ಕೊಡ್ತೀವಿ. ಒಬ್ಬರಿಗೆ 50 ರೂಪಾಯಿ ಚಾರ್ಜ್ ಆಗುತ್ತೆ. ಅಂಥದ್ದು ನಾವು ಕನಿಷ್ಠ 3 ಲಕ್ಷ ಮ್ಯಾಗ ಬ್ಲಡ್ ಗ್ರೂಪಿಂಗ್ ಮಾಡಿ ಫ್ರೀಯಾಗಿ ಮಾಡಿ ಫಸ್ಟ್ ಸ್ಟ್ಯಾಂಡರ್ಡ್ಲಿದ್ದು ಹಿಡಿದು ಎಲ್ಲ LKG ಹಿಡಿದು PUC ಮಠ ಇದ್ದವ್ರಿಗೆಲ್ಲರೂ ಬ್ಲಡ್ ಗ್ರೂಪಿಂಗು ಸಾರ್ವಜನಿಕರಿಗೆ. ಆಮೇಲೆ ರೋಟರಿ ಕ್ಲಬ್ನಾಗ ಮಂತ್ಲಿ 2 ಪ್ರೋಗ್ರಾಮು, ಲಯನ್ಸ್ನಾಗ ಮಂತ್ಲಿ 2 ಪ್ರೋಗ್ರಾಮು, ಆಮೇಲೆ ರೆಡ್ ಕ್ರಾಸ್ನಾಗೂ ಅಲ್ಲಿಯೂ ಪ್ರೋಗ್ರಾಮ್ ಮಾಡ್ಕೊತ ಎಲ್ಲ ಅವೇರ್ನೆಸ್ ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ಕೊಂತ ನಾನು ಇಲ್ಲಿ ಮಠ ಬಂದಿನಿ ಅಂತ ಹೇಳ್ಬೋದು. ತುಂಬ ಧನ್ಯವಾದಗಳು. ಯಾಕಂದ್ರೆ ನೀವು ಇಲ್ಲಿವರೆಗೂ ಎಷ್ಟು ಸಾರಿ ಬ್ಲಡ್ ಕೊಟ್ಟಿದ್ದೀರಾ ಸರ್? ಕನಿಷ್ಠ ನಾನು ಇಲ್ಲಿ 66 ಬಾಟ್ಲು ಐತಿ ಕೊಡಾಕತ್ತ. ವಯಸ್ಸು 60. ಈಗ ಆಲ್ರೆಡಿ ಮೊನ್ನೆ 22ನೇ ಬರ್ತ್ಡೇ ಇತ್ತು, ಅವತ್ತು ಕೊಟ್ಟಿದ್ದ ಹೇಳಿದ್ರೆ 66 ಬಾಟ್ಲು ಅದು. ವೀಕ್ಷಕರೇ, ನಾವಿದನ್ನು ಗಮನಿಸಬೇಕು. 60 ವಯಸ್ಸಿನಲ್ಲಿ 66 ಸಾರಿ ಬ್ಲಡ್ಡನ್ನು ಕೊಟ್ಟಿದ್ದಾರೆ ಅಂದರೆ ನಿಜಕ್ಕೂ ಒಂದು ಜೀವಗಳನ್ನು ಉಳಿಸಲಿಕ್ಕೆ ಮಾಡಿರ್ತಕ್ಕಂಥ ಇವರ ಪ್ರಾಮಾಣಿಕ ಸೇವೆಯನ್ನು ನಾವು ನೋಡಬೇಕಾಗಿದೆ. ವೀಕ್ಷಕರೇ, ಇವರ ಮಾಹಿತಿಯನ್ನು ಕೂಡ ಮುಂದಿನ ಒಂದು ಎಪಿಸೋಡ್ನಲ್ಲಿ ನಾವು ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀವಿ. ರಕ್ತದಾನವನ್ನು ನಾವು ಮಾಡೋದ್ರಿಂದ ಇನ್ನೊಂದು ಜೀವಕ್ಕೆ ಅದು ಸಹಾಯಕಾರಿ ಆಗುತ್ತದೆ ಅನ್ನುವಂಥ ಹಿತದೃಷ್ಟಿಯಿಂದ ಒಂದು ತಮ್ಮ ಜೀವನವನ್ನೇ ಬ್ಲಡ್ಡನ್ನು ಡೊನೇಟ್ ಮಾಡೋದ್ರಲ್ಲಿ ಕಳೆದು ಇವರ ಒಂದು ಸೇವೆ, ಇವರ ಹೆಸರು ದತ್ತಾತ್ರೇಯ ಅಂತ, ಇವರ ಸೇವೆಯನ್ನು ನಾವು ಶ್ಲಾಘಿಸಲೇಬೇಕು. ಧಾರವಾಡದ ಎಲ್ಲ ಜನತೆಗೂ 50 ಬಾಟಲಿ ರಕ್ತದಾನ ಮಾಡಿರ್ತಕ್ಕಂಥ ಗಿನ್ನಿಸ್ ದಾಖಲೆ, ಇವರದು ಗಿನ್ನಿಸ್ ದಾಖಲೆ ಕೂಡ ಆಗಿರ್ತದೆ. ವೀಕ್ಷಕರೇ, ಈ ಒಂದು ಗಿನ್ನಿಸ್ ದಾಖಲೆ ಆದಂತಹ ವ್ಯಕ್ತಿಯನ್ನು ಮುಂದಿನ ಎಪಿಸೋಡ್ನಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀವಿ. ನೇರದಿಟ್ಟ ನಿರಂತರ ವಿಷಯಗಳಿಗಾಗಿ ಪಬ್ಲಿಕ್ ವಾಯ್ಸ್ ನ್ಯೂಸನ್ನು ನೀವು ನೋಡಿ ಇವರ ಬಗ್ಗೆ ನಿಮಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ಮುಂದಿನ ಎಪಿಸೋಡಲ್ಲಿ ತಿಳಿಸ್ತೀವಿ. ಧನ್ಯವಾದಗಳು.